ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಅದೇ ಇದು ಹಿಂದಿನ ವ್ಲಾಗ್, ಅದೇ ಪಾರ್ಟ್ 1 ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಮಾಡೋಣ ಅಂತ ಮಾಡಿದ್ವಲ್ಲ. ಹಾಗಾಗಿ ಅದೆಲ್ಲ ಮನೆಯೆಲ್ಲ ಕ್ಲೀನಿಂಗ್, ಪೇಂಟ್ ಎಲ್ಲ ಆದಮೇಲೆ ಗಣಪತಿ ಹೋಮ ಎಲ್ಲ ಆಯಿತು. ಎಲ್ಲ ಆದಮೇಲೆ ಜನಕ್ಕೆಲ್ಲ ಕಾರ್ಡ್ಗಳನ್ನ ಕೊಡ್ತಾಯಿದ್ವಿ. ಆಮೇಲೆ ಹಿಂದಿನ ದಿನವೂ ಕೂಡ, ಹಿಂದಿನ ದಿನ ಅಂದರೆ ಒಂದು ನಮ್ಮ ದೇವ್ರ ವಾರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಬಂದ್ವಿ. ಹೋಗೋಕ್ಕೆ ಮುಂಚೆ ಮಾಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ಜನಗಳಿಗೆ ಕಾರ್ಡ್ ಕೊಡ್ತಿದ್ವಲ್ಲ, ರಿಲೇಷನ್ಸ್ಗೆಲ್ಲ, ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏಕೆಂದರೆ ಅದೇ ಮುಜುಗರ, ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅವರು ಅಂತ ನನಗೂ ಮನಸ್ಸಲ್ಲಿ ಅನ್ನಿಸ್ತಾಯಿತ್ತು. ಅದಕ್ಕೆ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಮೇಲೆ ನಮ್ಮದು ಇಡೀ ಊರಿಗೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಕಾರ್ಡ್ ಕೊಟ್ಟಿರೋದು. ಆವಾಗಲೂ ಅಷ್ಟೇ, ಮಾಡ್ಕೊಳ್ಳೋಣ ಅಂದರೆ ನೋಡೋಕ್ಕೆ ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅಂತ ನಾನು ಆವಾಗಲೂ ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಎಷ್ಟೊಂದು ಮಿಸ್ ಆಯಿತು ವೀಡಿಯೋಗಳು. ಅಂದರೆ ನಮ್ಮ ಮನೆ ಕಾರ್ಯಗಳಲ್ಲಿ ಹಾಗೆ ಅಲ್ವಾ, ಎಲ್ಲ ಪ್ರತಿಯೊಂದು ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿ, ಇವೇ 2 ಮರಿಗಳು ದೇವರಿಗೆ ನಾವು ಹರಕೆಗೆ ಕೊಡ್ತಾ ಇರೋದು. ಅಂದರೆ ಇದೆರಡು ದೇವ್ರ ಮುಂದೆ ದೇವ್ರ ಹೆಸರು ಹೇಳಿ ಸಾಕಿರೋದು 1 ವರ್ಷದಿಂದ. ಇನ್ನು ಇದ್ರ ಜೊತೆಗೆ ಇನ್ನು 4-5 ಮರಿ ತೊಗೊಂಡಿದ್ದೀವಿ. ಅದನ್ನು ಅಲ್ಲೇ ಹೋಗೋ ದಿನ ತೊಗೊಂಡು ಹೋಗ್ತೀವಿ. ನಾವು ಇಲ್ಲಿ ಮನೆಗೆ ತಂದು ಸಾಕೋಕ್ಕಾಗಲ್ಲ. ಎಲ್ಲನೂ ನಾವು ಸಾಕೋಕ್ಕೆ ಹಿಂಸೆ ಆಗಿಬಿಡುತ್ತೆ. ಅವಕ್ಕೆಲ್ಲ ಮೇವು, ಆಮೇಲೆ ಎಲ್ಲ ಗುದ್ದಾಡುತ್ತೆ, ಅವೆಲ್ಲ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆಮೇಲೆ ಈಗ ನಾವು ಎಲ್ಲ ಆ ಕಡೆ ಈ ಕಡೆ ಜನಕ್ಕೆ ಹೇಳೋಕ್ಕೆ ಅಂತೆಲ್ಲ ಹೋಗ್ತಾ ಇರ್ತೀವಲ್ವ, ರಿಲೇಷನ್ಸ್ಗೆ ಹೇಳೋಕ್ಕೆ. ಹಾಗಾಗಿ ಅವನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತ ಇವೆರಡನ್ನು ಮಾತ್ರ ನಾವೇ ಸಾಕಿರೋದು ಮನೆಯಲ್ಲಿ ಚಿಕ್ಕ ಮರಿಯಿಂದ. ಇನ್ನು ಉಳಿದವೆಲ್ಲನೂ ತೊಗೊತೀವಿ. ಒಟ್ಟು 6-7 ಮರಿ ಕುಯ್ತೀವಿ. ಹಾಗಾಗಿ ಇದು ಹಿಂದೆ ಒಂದಿನ ಅದೇ ಇವಾಗ ಕೆಲಸ ಮಾಡುವಾಗ ಮರಿಗಳಿಗೆ ಮೇವಾಗ್ತಾ ನೋಡ್ಕೊಂಡಿದ್ದು. ಹಾಗೆ ನನ್ನ ಮಗ ಒಂದು ವಿಡಿಯೋ ಮಾಡಿದ್ದ, ಅದನ್ನು ಅದ್ರ ನೆನಪಿರಲಿ ಅಂತ ಹೇಳಿ ಇಲ್ಲಿಗೆ ಸೇರಿಸಿದೆ ಅಷ್ಟೇ. ಅವೆಲ್ಲ ನೋಡಿಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮರಿಗಳನ್ನ ಸಾಕಿ ಮಾಡಿದ್ರೆ. ಆದರೆ ಆ ಮರಿಗಳನ್ನ ಕಟ್ ಮಾಡ್ತಾರಲ್ವ, ಅಲ್ಲಿ ಆವಾಗ ನೋಡೋಕ್ಕಾಗಲ್ಲ, ಅಳು ಬಂದುಬಿಡುತ್ತೆ. ಏಕೆಂದರೆ ಮಕ್ಳ ಥರನೇ ಸಾಕಿರ್ತೀವಿ ಅವನ್ನು. ಅವು ಕಟ್ ಮಾಡ್ತಾರೆ ಅಂದಾಗ ನಮಗೆ ದುಃಖ ಬಂದುಬಿಡುತ್ತೆ. ಆದರೆ ದೇವ್ರ ಮುಂದೆ ಆ ಥರ ಇದು ಮಾಡಬಾರ್ದಲ್ವ, ಆ ಥರ ಅಳೋದು ಹೊಟ್ಟೆ ಹೊರ್ಕೊಳ್ಳೋದು ಮಾಡಿದ್ರೆ ಅದು ನಾವು ಹರಕೆ ಸಲ್ಲಿಸ್ದ ಹಾಗಾಗಲ್ಲ. ಹಾಗಾಗಿ ನಾನು ಅದನ್ನು ಕಟ್ ಮಾಡುವಾಗ ನಾನು ಹೋಗಲೇ ಇಲ್ಲ. ಅದನ್ನು ನಾವು ದೇವಸ್ಥಾನದಿಂದ ಹೋಗೋಷ್ಟರಲ್ಲೇ ತೊಗೊಂಡೋಗಿ ಕಟ್ ಮಾಡಿಬಿಟ್ಟಿದ್ರು. ಹಾಗಾಗಿ ನಮ್ಗೆ ಅದು ನೋಡಲಿಲ್ವಲ್ಲ, ಇದಾಯಿತು. ನಂಗೆ ಅವತ್ತೆಲ್ಲ ನಾನು ಅದು ಊಟ ಮಾಡಿಲ್ಲ ನಾನು. ಆಮೇಲೆ ಕೆಲಸದ ಬ್ಯುಸಿಲೂ ಕೂಡ. ಆಮೇಲೆ ಆ ಮರಿಗಳದ್ದು ನಾನು ಸಾಕಿದ ಮರಿ ಅಲ್ವಾ ಅಂತ ಊಟ ಮಾಡೋಕ್ಕೆ ಮನಸ್ಸೇ ಬಂದಿರಲಿಲ್ಲ. ಅಂದರೆ ಖುಷಿಗೂ ಕೂಡ ನನಗೆ ಇದಾಗಿತ್ತು, ಎಲ್ಲ ಚೆನ್ನಾಗಿ ಆಯ್ತಲ್ಲ ಅಂತ. ಹಾಗಾಗಿ ಮರಿಗಳು ಹೇಗೆ ಅಂದರೆ ಮಕ್ಕಳ ಥರನೇ ನೋಡಿ, ನನಗೆ ಅಂತ ಹೆಂಗೆ ಇದು ಮಾಡಿಕೊಂಡು ತಿಂತಿದ್ವು, ಆ ಥರ ಅಷ್ಟೇ ಚೆನ್ನಾಗಿ ಸಾಕಿದ್ವಿ ಮರಿಗಳನ್ನ. ಅವು ನನ್ನ ಕೈಗೇನೆ ಅದು ಪಾಠ ಆಗಿಬಿಟ್ಟಿತ್ತು. ಅಂದರೆ ನಾನು ಬಂದರೆ ಸಾಕು ಏನಾದರೂ ಕೊಡ್ತಾಳೆ, ಏನಾದರೂ ತಿನ್ನಿಸ್ತಾಳೆ, ಏನಾದರೂ ಕೊಡ್ತಾಳೆ ಅಂತ ನನ್ನೇ ನೋಡೋದು, ನಾನು ನೋಡಿದ್ರೆ ಕುಣಿಯೋದು, ಆ ಥರ ಮಾಡ್ತಿತ್ತು. ಆಮೇಲೆ ನಾನು ಅದ್ರ ಮುಂದೆ ಎಲ್ಲರೂ ಹೊರಗಡೆ ಹೋದರೆ ನಾನು ಹೋದ ಕಡೆನೇ ನೋಡಿಕೊಂಡು ಇದು ಮಾಡೋದು. ಮನೆ ಒಳಗಡೆನೇ ಇದ್ದರೆ ಏನೂ ಗಲಾಟೆ ಮಾಡಲ್ಲ, ಮನೇಲಿದ್ದಾಳೆ ಅಂತ ಸುಮ್ಮನಿರ್ತಿದ್ವು. ಅದೇ ನಾನು ಹೊರಗಡೆ ಏನಾದರೂ ಹೋಗಲಿ, ಬ್ಯಾಗ್ ಇಟ್ಕೊಂಡು ಅಥವಾ ರೆಡಿಯಾಗಿ ಇವಳು ಈ ಕಡೆ ಹೋದ್ಲು, ಇನ್ನೂ ಬರಲಿಲ್ಲ ಅಂತ ಹೇಳಿ ಆ ಕಡೆನೇ ನೋಡೋದು, ಕುಣಿಯೋದು, ಬರೋಕ್ಕೆ ಕಿತ್ತಾಡೋದು, ಆ ಥರ ಎಲ್ಲ ಮಾಡ್ತಿತ್ತು. ತುಂಬ ಬೇಜಾರಾಗುತ್ತೆ. ಆಮೇಲೆ ಪಾತ್ರೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅಂದರೆ ನಾವು ಹಿಂದಿನ ದಿನವೇ ಹೋಗಿದ್ದು. ಭಾನುವಾರ ಫಂಕ್ಷನ್ ಇತ್ತು ಅಂದರೆ ನಾವು ಶನಿವಾರ ಮಧ್ಯಾಹ್ನನೇ ಹೊರಟಿದ್ವಿ. ಏಕೆಂದರೆ ಹೋಗಿ ಅಲ್ಲಿ ದೇವರಿಗೆ ಅಭಿಷೇಕಕ್ಕೆಲ್ಲ ಸಾಮಾನು ಕೊಡಬೇಕಿತ್ತು. ಚೌಲ್ಟ್ರಿಲೆಲ್ಲ ನಾವು ಪಾತ್ರೆ ಎಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆ ಹೋಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ನೈಟೇ ಹೋಗಿದ್ದು. ಎಲ್ಲ ಟೆಂಪೋಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ರಿಲೇಷನ್ಸ್ ಎಲ್ಲ ಇದ್ದಾರೆ. ಎಲ್ಲರೂ ಕೂಡ ಬಂದಿದ್ದರು. ಹೊರಡೋಕ್ಕೇ ನಾನು ಎಲ್ರಿಗೂ ಹೇಳಿದ್ದೆ, ಸುಮಾರು ಜನಕ್ಕೆ ಅಲ್ಲಿ ಹೆಂಗಸರು ಮುತ್ತೈದೆಯರೆಲ್ಲ ಬೇಕಲ್ವಾ ಪೂಜೆ ಎಲ್ಲ ಮಾಡುವಾಗ, ಬರೀ ನಾವೇ ಹೋಗೋಕ್ಕಾಗಲ್ವಲ್ಲ ಅಂಥೇಳಿ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನೂ ಕರ್ಕೊಂಡು ಹೋಗಿದ್ವಿ. ಹಾಗೆ ನಮ್ಮ ರಿಲೇಷನ್ಸ್ಗಳು ಎಲ್ಲ ಬಂದಿದ್ದರು. ವೆಹಿಕಲ್ ಪೂಜೆ ಮಾಡ್ತಾಯಿದ್ದಾರೆ. ಇದು ನಾವು ಹೋಗೋಕ್ಕೆ ಮಾಡ್ಕೊಂಡಿದ್ದು, ಸಾಮಾನೆಲ್ಲ ತೊಗೊಂಡು ಮರಿ ಹಾಕ್ಕೊಂಡು ನಾವುಗಳು ಹೋಗೋಕ್ಕೆ ಅಂತ ಈ ವೆಹಿಕಲ್ ಮಾಡಿದ್ವಿ. ನೆಕ್ಸ್ಟ್ ಡೇ ಜನ ಬರೋಕ್ಕೋಸ್ಕರ ನಮ್ಮೂರಿಂದ 2 ಬಸ್ ಮಾಡಿದ್ವಿ. 2 ಬಸ್ಸು ಜೊತೆಗೆ ತುಂಬ ಕ್ರೌಡ್ ಆಯಿತು, ಅದು ಹೇಳ್ತೀನಿ ಆಮೇಲೆ ಎಲ್ಲ ಪೂಜೆ ಎಲ್ಲ ಆದಮೇಲೆ, ಅಂದರೆ ನಾವು ಸಾಮಾನುಗಳು ಜಾಸ್ತಿ ಏನು ಇಲ್ಲಿಗೆ ನಾವು ತಂದಿರಲಿಲ್ಲ. ಎಲ್ಲ ಆನ್ ದ ವೇ ಹೋಗೋ ರೂಟಲ್ಲೇ ಇದ್ದಿದ್ದರಿಂದ ನಮ್ಮ ಭಾವ ಬನ್ನೂರಲ್ಲಿದ್ರಲ್ಲ, ಅವ್ರಿಗೆಲ್ಲನೂ ವಹಿಸ್ಬಿಟ್ಟಿದ್ವಿ ಸಾಮಾನ. ಇಲ್ಲಿ ನಾವು ಮನೆಯಿಂದ ಏನೇನು ತೊಗೊಂಡು ಹೋಗ್ಬೋದು, ಗ್ಯಾಸು, ಸೌದೆ, ಆಮೇಲೆ ಬೇರೆದು ಅದನ್ನು ತೊಗೊಂಡೋಗ್ತಿದ್ದು. ಚೌಲ್ಟ್ರಿಗೂ ಕೂಡ ಚೌಲ್ಟ್ರಿಲೇ ಅಡುಗೆ ಮಾಡೋಕ್ಕೆಲ್ಲ ಅವರೇ ಕೊಡ್ತಿದ್ರು. ನಾವೇನು ಆ ಸಾಮಾನೆಲ್ಲ ಏನು ತೊಗೊಂಡು ಹೋಗೋ ಹಾಗಿಲ್ಲ.
ಬೇರೆ ಸಾಮಾನುಗಳು ಅಡುಗೆ ಸಾಮಾನುಗಳು ಮಾತ್ರ ಅಡುಗೆ ಸಾಮಾನು ನಮ್ಮ ಭಾವಂಗೆ ವಹಿಸಿದ್ರಿಂದ ಅವ್ರು ಅಲ್ಲೇ ಹಾಕ್ಕೊಂಡು ಹೋಗೋಣ ಅಂತ ಇದು ಮಾಡಿದ್ರು. ಅಲ್ಲೇನಾಗೋಯಿತು ಅಂದರೆ ಅಲ್ಲಿ ಟೆಂಪೋನಲ್ಲಿ ಅಲ್ಲಿ ಬೇರೆ ಮರಿಗಳು ತೊಗೊಂಡಿದ್ವಲ್ಲ ಅದು ಎಲ್ಲ ಬನ್ನೂರಲ್ಲಿತ್ತಲ್ಲ, ಆ ಮರಿಗಳು ಸಾಮಾನು ಎಲ್ಲ ಹಾಕ್ಕೊಂಡ್ಮೇಲೆ ಜನಗಳು ಜಾಸ್ತಿ ಆಗಿಬಿಟ್ಟಿದ್ವಿ. ಜೆಂಟ್ಸು ಕೂಡ ಒಂದು 15 ಜನದ ಮೇಲಿದ್ದರು. ನಾವು ಲೇಡೀಸು ಕೂಡ ಒಂದು 15-18 ಜನ ಇದ್ವಲ್ಲ, ಅದು ಸಾಲಲ್ಲ ಅಂತ ಹೇಳಿ ಟೆಂಪೋನಲ್ಲಿ ಸಾಕಾಗಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ, ಪಾಪ ನಾವಲ್ಲ ನಮ್ಮ ಜೊತೆ ಬಂದಿದ್ದವರೇ, ನಮ್ಮ ಎದುರು ಮನೆಯವರು, ಆಮೇಲೆ ನಮ್ಮ ರಿಲೇಷನ್ಸ್ಗಳೇನೆ, ಅಯ್ಯೋ ಸುಮ್ಮ ಇಷ್ಟೊಂದು ಇದಾಗುತ್ತೆ, ಜಾಗದ ಸಾಲಲ್ಲ, ಸುಮ್ಮನೆ ಕಷ್ಟಪಟ್ಕೊಂಡು ಹೋಗೋ ಬದಲು ಬಸ್ ಫ್ರೀ ಇದೆಯಲ್ಲ, ಹೇಗೂ ಸಿದ್ದರಾಮಯ್ಯ ಫ್ರೀ ಮಾಡಿಲ್ವಾ, ಆರಾಮಾಗಿ ಹೋಗೋಣ, ಬಸ್ ರೂಟ್ ಚೆನ್ನಾಗಿದ್ದಿಲ್ಲ ಅಂತ ಹೇಳಿ ಎಲ್ಲರೂ ಇಳ್ಕೊಂಬಿಟ್ವಿ ನಾವು ಲೇಡೀಸ್ಗಳೆಲ್ಲ. ಜೆಂಟ್ಸುಗಳು ಸಾಮಾನು ತೊಗೊಂಡು ಟೆಂಪೋದಲ್ಲಿ ಮರಿ ತೊಗೊಂಡು ಬಂದರು. ನಾವೆಲ್ಲ ಬನ್ನೂರಲ್ಲಿ ಇಳ್ಕೊಂಡು ಅಶ್ವಮೇಧ ಬಸ್ಗೆ ಹತ್ತಿದ್ವಿ. ಅದು ಒಂದೇ ರೋಡು, ಎಲ್ಲೂ ಸ್ಟಾಪ್ ಇಲ್ಲ, ಹಾಗಾಗಿ ಆರಾಮಾಗಿ ಹೋದ್ವಿ. ಮಳವಳ್ಳಿ ತನಕ ಏನೋ ಸೀಟ್ ಇರಲಿಲ್ಲ, ಮಳವಳ್ಳಿ ಮೇಲೆ ಸೀಟ್ ಆಯಿತು, ಆರಾಮ್ಸೆ ಕೂತ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಹೋದ್ವಿ. ಅಲ್ಲಿ ಮುಂದೆ ಟೆಂಪೋ ಹೋಗ್ತಾಯಿದ್ರೆ ನಾವು ಹಿಂದೆ ನಮ್ಮ ಬಸ್ ಹೋಗ್ತಾಯಿತ್ತು, ಆ ಥರನೇ ಹೋದ್ವಿ. ಅಲ್ಲಿ ಸಾತ್ನೂರಲ್ಲಿ ಇಳಿದು ಇನ್ನೊಂದು ಬಸ್ಗೆ ಹೋಗಬೇಕಿತ್ತು, ಒಂದು 5-6 ಕಿಲೋಮೀಟ್ರು. ಅಲ್ಲೂ ಅಷ್ಟೇ, ನಾವು ಇಳಿದ ತಕ್ಷಣ ಒಂದು ಬಸ್ ರೆಡಿ ಇತ್ತು. ಇಲ್ಲಿ ಟೆಂಪೋದಲ್ಲಿ ಮುಂದೆ ಹೋದ್ರಲ್ಲ ಅವರೆಲ್ಲ ಆ ಬಸ್ ಡ್ರೈವರ್ಗೆ ಹೇಳಿದ್ರು, ಅಲ್ಲಿ ಹಿಂದೆ ಲೇಡೀಸ್ ಬರ್ತಿದ್ದಾರೆ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ. ಹಾಗಾಗಿ ನಾವು ಇಳಿದು ಅಲ್ಲಿ ಬರೋ ತನಕ ಬಸ್ ವೆಯ್ಟ್ ಮಾಡಿತ್ತು. ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಬಸ್ ಹತ್ಕೊಂಡು ಹೋದ್ವಾ, ಟೆಂಪೋ ಮುಂದೆ ನಾವು ಹಿಂದೆ ಅದೇ ಥರ ಹೋದ್ವಿ. ನಮಗೇನು ಬೇಜಾರೇ ಅನಿಸ್ಲಿಲ್ಲ. ಆಮೇಲೆ ಎಲ್ಲರೂ ಕೂಡ ಒಂದು ಟ್ರಿಪ್ ಆಯಿತು ಅನ್ನೋ ರೀತಿಲಿ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ವಿ. ಆಮೇಲೆ ಇಲ್ಲಿ ಬಂದು ಚೌಲ್ಟ್ರಿಗೆ ಬಂದೆಲ್ಲ ಸಾಮಾನು ಇಳಿಸಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕದ ಸಾಮಾನೆಲ್ಲ ಕೊಟ್ಟು ಬಂದ್ವಿ. ಎಲ್ಲ ಕೊಟ್ಬಿಟ್ಟು ಬಂದಮೇಲೆ ತಂಬಿಟ್ಟು ಮಾಡಬೇಕಾಗಿತ್ತಲ್ಲ, 12 ಗಂಟೆಗೆ ಕಳ್ಕೊಂಡು ಮಾಡಿಟ್ಬಿಡೋಣ ಅಂಥೇಳಿ 1 ಗಂಟೆ ರಾತ್ರಿ ಕೂತ್ಕೊಂಡು ಎಲ್ಲರೂ ತಂಬಿಟ್ಟು ಮಾಡ್ತಾಯಿದ್ದೀವಿ. ಅಂದರೆ ಎಲ್ಲರೂ ಸೇರಿ ಈ ಥರ ಒಂದು ಕಡೆ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತಲ್ವ. ಕೆಲವರು ಮಲಗಿಬಿಟ್ಟಿದ್ರು, ನಾವು ಇಷ್ಟು ಜನ ಮಾತ್ರ ಮಾಡ್ತಾಯಿದ್ದೀವಿ. ಅವರೆಲ್ಲ ಮಕ್ಳುಗಳಿದ್ದಾರೋ ಅವರೆಲ್ಲ ಅವ್ರ ಮಕ್ಕಳು ಮಲಗಿಸ್ಕೊಂಡು ಅವ್ರು ಮಲಗಿದ್ರು. ಅಡುಗೆ ಮಾಡೋ ಭಟ್ರು, ಆಮೇಲೆ ನಮ್ಮ ಬಾಬಾ ಅವರೆಲ್ಲರೂ ಕೂಡ ಇಲ್ಲೇ ತಾಟ್ಗಳನ್ನೆಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ರು ಎಲ್ಲರೂ. ನಾವು 2 ರೂಮ್ ಮಾಡಿದ್ವಿ, ಲೇಡೀಸ್ಗೋಸ್ಕರ ಸ್ನಾನಕ್ಕೆಲ್ಲ ಬೇಕಲ್ಲ ಅಂತ ಹೇಳಿ. ಮೇಲ್ಗಡೆ ಇದೆ ರೂಮ್ಗಳು. ಹಾಗಾಗಿ ಎಲ್ಲ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ಅಂದರೆ ಎಷ್ಟು ಖುಷಿ ಆಗುತ್ತೆ ಒಟ್ಟಿನಲ್ಲಿ. ಅಂದರೆ ಇದೆಲ್ಲ ಒಂದೊಂದು ನೆನಪು, ಈ ಥರ ಮಾಡಿದ್ವಿ ಅಂತ. ಸುಮಾರು ವರ್ಷ ಆದಮೇಲೆ ಈ ಥರ ವೀಡಿಯೋಗಳನ್ನ ನೋಡಿದಾಗ ನಮಗೆ ಖುಷಿ ಆಗುತ್ತೆ, ಹಿಂಗೆಲ್ಲ ಮಾಡಿದ್ವಾ ಅಂತ. ಇಲ್ಲೆಲ್ಲ ನಮ್ಮ ಅಕ್ಕ, ನಮ್ಮ ಊರ್ಗಿತ್ತಿ, ಆಮೇಲೆ ನಮ್ಮ ಎದುರು ಮನೆಯವರು, ಪಕ್ಕದ ಮನೆಯವರು ಎಲ್ಲ ಇದ್ದಾರೆ, ನಮ್ಮ ಮಾವನ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು. ಇನ್ನು ಉಳಿದವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಚೆನ್ನಾಗಿ ಆಯಿತು. ಚೌಲ್ಟ್ರಿನಲ್ಲಿ ಇದು ಚೌಲ್ಟ್ರಿ ಮುಂದೆಗಡೆನೇ ಕೂತ್ಕೊಂಡೆಲ್ಲ ಮಾಡ್ತಿರೋದು, ನೀಟಾಗೆಲ್ಲ ತೊಳೆದಿದ್ರಲ್ಲ, ಹಾಗಾಗಿ ಅಲ್ಲೇ ಕೂತ್ಕೊಂಡೆಲ್ಲ ಮಾಡ್ಕೊಂಡ್ವಿ. ಇನ್ನು ಬೆಳಗಿನ ಜಾವ ಯಾರೂ ನಿದ್ದೆನೇ ಮಾಡಲಿಲ್ಲ, ಎಲ್ಲ ಮಾತಾಡಿಕೊಂಡು ರಾತ್ರಿ ಎಲ್ಲ ಹೀಗೆ ಟೈಮ್ ಪಾಸ್ ಮಾಡಿಬಿಟ್ವಿ. ಆಮೇಲೆ ಎಲ್ಲರೂ 1 ಗಂಟೆ ರಾತ್ರಿಗೆ ಸ್ನಾನ ಮಾಡೋಕ್ಕೆ ಶುರು ಮಾಡಿದ್ವು. ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು 1 ಗಂಟೆ ರಾತ್ರಿಯಿಂದನೇ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡು ದೇವಸ್ಥಾನ ಪೂಜೆಗೆ ತೊಗೊಂಡು ಬಂದ್ವಿ. ಅಂದರೆ ಹಿಂದಿನ ದಿನವೇ ಅಭಿಷೇಕದ ಸಾಮಾನುಗಳು ಹೆಚ್ಚು ಕಡಿಮೆ ಒಂದು ಅವೆಲ್ಲ ಹೇಳಬಾರ್ದು ಎಷ್ಟು ಏನು ಅಂತ, ಅಂದರೆ ಅಭಿಷೇಕ ಸಾಮಾನೇ ತುಂಬ ಹೆವಿ ಅಮೌಂಟ್ ಆಗಿತ್ತು. ಅದನ್ನೆಲ್ಲನೂ ತೊಗೊಂಡು ಬಂದು ಹಿಂದಿನ ದಿನ ಪುರೋಹಿತರಿಗೇ ಕೊಟ್ಟಿರಬೇಕು. ಅವ್ರಿಗೆ ಕೊಟ್ಬಿಟ್ರೆ ಅವರೆಲ್ಲ ರೆಡಿ ಮಾಡ್ಕೊತಾರೆ. ಆದರೆ ಅಭಿಷೇಕ ಮಾಡೋದನ್ನು ನಮಗೆ ತೋರಿಸಲ್ಲ ಅವರು ತಾಯಿಗೆ ಲಿಂಗ ಇರೋದ್ರಿಂದ ಅಭಿಷೇಕ ಮಾಡೋದನ್ನು ನಮ್ಗೆ ತೋರಿಸಲ್ವಂತೆ. ಅವರೇ ಒಳಗೆ ಅಭಿಷೇಕ ಮಾಡ್ಕೊಂಡು ಮಹಾಮಂಗಳಾರತಿ ಮಾತ್ರ ಬಾಗಿಲು ತೆಗಿತಾರೆ. 4 ಗಂಟೆಗೆ ಹೋಗಿ ರೆಡಿಯಾಗಿ ನಿಂತಿದ್ವಿ. ಆಮೇಲೆ ಹಿಂದಿನ ದಿನವೇ ಹೂವಿನಾರ ಹೂಗಳೆಲ್ಲ ಕೊಟ್ಬಿಟ್ಟಿದ್ವಿ. ನಾನು ಮರಳೆ, ಮಲ್ಲಿಗೆ, ಕನಕಾಂಬರ, ಗಿಡಗ್ಲೆ, ಆಮೇಲೆ ಹಾರಗಳೆಲ್ಲ ತೊಗೊಂಡಿದ್ವಲ್ಲ, ಎಲ್ಲನೂ ಹೂ ಕಟ್ಸಿದ್ವಿ. ಲೂಸ್ ಹೂವನ್ನ ತೊಗೊಂಡು ಕಟ್ಸಿದ್ವಿ. ಪಾಪ ನಮ್ಮೂರಲ್ಲಿ ಎಲ್ಲರೂ ಕಟ್ಕೊಟ್ಟಿದ್ರು ತುಂಬ ಜನ. ಅವ್ರಿಗೂ ಎಲ್ಲ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಕಟ್ಕೊಟ್ಟಿದ್ರು. ಎಲ್ಲನೂ ತಂದು ಹಿಂದಿನ ದಿನ ಸ್ವಲ್ಪ ಕೊಟ್ಟಿದ್ವಿ. ಆಮೇಲೆ ಬೆಳಿಗ್ಗೆ ನಾವು ಹೋಗುವಾಗ ಪ್ಲೇಟಲ್ಲಿ ನಾವು ತಟ್ಟೆಲಿ ತೊಗೊಂಡೋಗೋಣ ಅಂದ್ಬಿಟ್ಟು ತಟ್ಟೆಲಿ ತೊಗೊಂಡು ಹೋಗಿದ್ವಿ. ಆಮೇಲೆ ಎಲ್ಲ ಚೆನ್ನಾಗಾಯಿತು. ಫಸ್ಟ್ ಪೂಜೆ ನಮ್ಮದೇ ಮುಂದೆಗಡೆನೇ ನಿಂತಿದ್ದೀವಿ ನೋಡಿ. ಅಂದರೆ ನನ್ನ ಮಗ ಹಿಂದೆ ಇದ್ದಾನೆ, ನಮ್ಮ ಭಾವ ಅವ್ರ ಜೊತೆ ಹಿಂದೆಗಡೆ ಇದ್ದಾನೆ, ನಾವು ಮುಂದೆಗಡೆನೇ ಇದ್ದೀವಿ. ಫಸ್ಟ್ ಪೂಜೆ ತಂಬಿಟ್ಟು 2 ತಂಬಿಟ್ಟುಗೆ ಮಧ್ಯದಲ್ಲಿ ಗುಳಿ ಮಾಡಿ ಅದು ದೀಪ ಇಟ್ಟು ಅದಕ್ಕೆ ಅದರಲ್ಲಿ ದೀಪ ಹಚ್ಕೊಂಡು ತೊಗೊಂಡು ಬಂದಿದ್ವಿ. ಆಮೇಲೆ ನಿಂಬೆ ಹಣ್ಣಿಂದು ಆರತಿ, ಆಮೇಲೆ ಬೆಲ್ಲದ ಆರತಿ ಎಲ್ಲನೂ ತೊಗೊಂಡ್ಬಂದಿದ್ವಿ. ಕಳಸ ಪೂಜ್ಕೊಂಡು ಎಲ್ಲನೂ ತೊಗೊಂಡು ಬಂದಿದ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಿತ್ತು. ಕರೆಕ್ಟಾಗಿ 4:15ಗೆ ಬಾಗಿಲು ತೆಗೆದ್ರು. 4:15ಗೆ ಬಾಗಿಲು ತೆಗೆದ ತಕ್ಷಣ ಫ್ರಂಟಲ್ಲಿ ನಾವೇ ಇದ್ವಿ. ತುಂಬ ಚೆನ್ನಾಗಿ ಬೇಗ ಪೂಜೆ ಆಯಿತು. ನಮಗಂತೂ ಖುಷಿಯೋ ಖುಷಿ, ಅಷ್ಟು ಚೆನ್ನಾಗಾಯಿತು. ಯಾವುದ್ರಲ್ಲೂ ಒಂದೇ ಒಂದು ತೊಂದರೆ ಕೂಡ ಆಗಲಿಲ್ಲ. ಹಾಗಾಗಿ ನಮಗೆ ಅಷ್ಟು ಇದಾಯಿತು ದೇವ್ರ ಮೇಲೆ. ಇನ್ನೂ ಫಸ್ಟೇ ಭಕ್ತಿ ತುಂಬ ಆಯಿತು, ಇನ್ನೂ ತುಂಬ ಭಕ್ತಿ ಜಾಸ್ತಿ ಆಯಿತು.
ಒಂದು ಕಡೆ ಎಲ್ಲಾದ್ರೂ ಅಚಾತುರ್ಯ ಅನ್ನೋದೇ ಆಗಲಿಲ್ಲ. ದರ್ಶನ ನೋಡಿ ಬೆಲ್ಲದಾರತಿ ಎಲ್ಲ ಮಾಡ್ತಾಯಿದ್ದಾರೆ. ನಮಗಂತೂ ಸಖತ್ ಖುಷಿ ಆಯಿತು. ಅದಾದಮೇಲೆ ಹಾಗೆ ಬಂದು ಜನನೂ ಅಷ್ಟೇ ಎಷ್ಟು ಜನ ಬಂದರು ಅಂದರೆ ಅಪ್ಪ ನನಗೆ ನಮ್ಮೂರಲ್ಲಿ ಅವತ್ತು 4 ಫಂಕ್ಷನ್ ಇತ್ತು. 4 ಫಂಕ್ಷನ್ ಇದ್ರೂ ನಮ್ಮೂರಿಂದ ಕಬ್ಬಾಳು 80 ಕಿಲೋಮೀಟ್ರ್ ಆಗುತ್ತೆ. ಆ 80 ಕಿಲೋಮೀಟ್ರ್ ತನಕ ಜನ ಬಂದ್ರಲ್ಲ, ನಮ್ಗೆ ಅದೇ ಖುಷಿಯಾಗಿತ್ತು. ನಾನು ನಮ್ಮ ಮನೆಯವ್ರು ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀವಿ ಜನಗಳು ನಮಗೆ ಬೆಲೆ ಕೊಟ್ಟಿದ್ದಕ್ಕೆ. ನಿಜವಾಗ್ಲೂ ಅಂದರೆ ನಮ್ಮ ಮನೆಯವ್ರು ಒಡಹುಟ್ಟವರೆಲ್ಲ ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು ದೇವರು ಮತ್ತು ಜನಗಳು ನಮ್ಗೆ ಕೈ ಬಿಡಲಿಲ್ಲ. ನಮಗೆ ದೇವ್ರದ್ದು ಶಕ್ತಿ ನಮ್ಮ ಮೇಲಿತ್ತು. ಹಾಗಾಗಿ ಅವ್ರು ಯಾರೂ ನಮ್ಮ ಕೈ ಬಿಡಲಿಲ್ಲ. ದುಡ್ದವ್ರು ಮೋಸ ಮಾಡಿದ್ರು, ಮಾಡಲಿ ಪರವಾಗಿಲ್ಲ. ಕರ್ಮ ಬಂದೇ ಬರುತ್ತೆ. ಕರ್ಮ ರಿಟರ್ನ್ ಅಂತ ಬಂದೇ ಬರುತ್ತೆ. ಕಾಯೋಣ ಬಿಡಿ. ಆಮೇಲೆ ಮರಿಗಳು ಅದು ದೇವರಿಗೆ ಹರಕೆಗೆ ಬಿಟ್ಟಿದ್ವಲ್ಲ, ಆ ಮರಿಗಳನ್ನಾಗೆ ತೀರ್ಥ ಹಾಕಿಸ್ಬೇಕು ಪುರೋಹಿತರ ಕೈಲಿ. ಹಾಗಾಗಿ ಮರಿ ಇಟ್ಕೊಂಡ್ಬಂದಿದ್ರು. ನೋಡಿ ನಮ್ಮ ಮರಿಗಳೇ ಹೇಗೆ ಕುಣಿತಾ ಇದ್ದಾರೆ, ಖುಷಿಯಾಗುತ್ತೆ ಅದು. ಅವರು ತೀರ್ಥ ಹಾಕಿದ ತಕ್ಷಣ 5 ನಿಮಿಷಕ್ಕೆ ಪಠಾರ್ ಅಂತ ಒದ್ರುಬಿಡ್ತು. ಹೆಂಗೆ ಒದ್ರುತ್ತಾರೆ ನೋಡಿ ಒಬ್ಬರಾದ್ಮೇಲೆ ಒಬ್ಬರು. ಹಂಗಂತೂ ಸಖತ್ ಖುಷಿಯಾಗಿತ್ತು. ಇದು ಕೊಡ್ತದೆ ಒದರುತ್ತದೆ. ಇಟ್ಕೊ, ನೀನು ದೂರಕ್ಕಿದ. ಮೈ ಒದರ್ಲಿ. ಅರ್ಕೆ ತಲೆ ಕೊಡಬೇಕು. ಚೀಟಿ ಕೊಡಿ. ಚೀಟಿ ಕೊಡ್ತೀರ ಅದು ಮರಿ ತೆಗ್ದಿನಲ್ಲಿ? ಹಾಂ ತೆಗ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜೆ ಎಲ್ಲ ಹೇಗಾಯಿತು, ಮರಿ ಎಲ್ಲ ಹೇಗೆ ಉದುರುತ್ತು ಅಂತ ಎಲ್ಲ ಆದಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಅಂದರೆ ಇನ್ನೂ ಸ್ವಲ್ಪ ಜನ ಅಲ್ಲಿ ದೇವ್ರದ್ದು ದಾರ ಎಲ್ಲ ಏನೋ ತೊಗೋತಾಯಿದ್ರು. ಎಲ್ಲರನ್ನೂ ಕಾಯ್ಕೊಂಡು ನಿಂತ್ಕೊಂಡ್ರೆ ನಮಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಇದ್ದಷ್ಟು ಜನನೇ ಫೋಟೋ ತೊಗೊಂಡು ಬಂದ್ವಿ. ಎಲ್ಲ ಆಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೂರ್ಯ ಉದಯ ಆಗೋಷ್ಟರಲ್ಲೇ ನಮ್ಮದು ಪೂಜೆ ಎಲ್ಲ ಮುಗ್ದೋಗಿತ್ತು. ಮರಿಗೆ ತೀರ್ಥ ಹಾಕಿ ಮರಿ ಕಡ್ದು ಎಲ್ಲ ಆಗಿತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಚೌಲ್ಟ್ರಿ ಹತ್ರಕ್ಕೆ ಬಂದ್ವಿ. ಅಲ್ಲಿ ಎಷ್ಟು ಆಗುತ್ತೆ ಅಷ್ಟು ಫೋಟೋಸ್ ಮಾತ್ರ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಳಕ್ಕಾಗಲಿಲ್ಲ ಆ ಕ್ರೌಡಲ್ಲಿ. ನಮ್ಮೂರಿಂದ 2 ಬಸ್ ಮಾಡಿದ್ವಿ. ಆ 2 ಬಸ್ಸು ರಶ್ ಆಗಿ ಇನ್ನು ತುಂಬ ಜನ ಕಾರಲ್ಲಿ, ಸ್ಕೂಟ್ರಲ್ಲಿ, ಆಮೇಲೆ ಲೈನ್ ಗಾಡಿ ಇರುತ್ತಲ್ಲ ಗೌರ್ಮೆಂಟ್ ಬಸ್, ಅದರಲ್ಲೆಲ್ಲ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅವರೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಒಟ್ಟಿನಲ್ಲಿ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಅಲ್ಲಿ ನಾವು ರೂಮ್ನಲ್ಲೂ ಕೂಡ ಕಳಸ ಪೂಜೆ, ದೇವ್ರನ್ನ ಪೂಜೆ, ಗುಡ್ಡಪ್ಪವರೆಲ್ಲ ಬಂದಲ್ಲಿ ಒಪ್ಪತ್ತು ಬಿಟ್ಟಿದ್ರು. ಆಮೇಲೆ ಕೆಳಗಡೆ ಜನ ಕೊಟ್ಟಿದ್ದು. ನಮ್ಮ ತಾಯಿ ಮನೆಯಿಂದನೂ ಒಂದು ಟೆಂಪೋ ಮಾಡಿದ್ವಿ. ಅದರಲ್ಲೂ ಅಷ್ಟೇ ಎಲ್ಲ ಕೂತ್ಕೊಂಡಿಲ್ಲ, ಎಲ್ಲ ಸ್ಟ್ಯಾಂಡಿಂಗಲ್ಲೇ ಬಂದಿದ್ದರು. ಅಷ್ಟು ರಶ್ ಆಗಿದ್ದರು. ಆವಾಗಲೇ ಹೇಳಿದಾಗೆ ಒಡಹುಟ್ಟವ್ರು ಮೋಸ ಮಾಡ್ಬೋದು, ದೇವ್ರು ಮೋಸ ಮಾಡಲ್ಲ. ಧರ್ಮವಾಗಿದ್ದರೆ ಯಾವತ್ತಿದ್ರೂ ಧರ್ಮ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಾವೇ ಸಾಕ್ಷಿ. ಒಟ್ಟಿನಲ್ಲಿ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿ ನಮ್ಮೂರಲ್ಲಿರೋರು, ನಮ್ಮ ಅಕ್ಕಪಕ್ಕದ ಮನೆಯವರು, ಇದ್ರ ಮನೆಯವರು ಎಲ್ಲರೂ ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿ, ರಿಲೇಷನ್ಸ್ ಎಲ್ಲರೂ ಫಂಕ್ಷನ್ಸ್ ಚೆನ್ನಾಗಾಗಲಿ ಅಂತ ಎಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಬಂದಲ್ಲಿ ನಿಂತ್ಕೊಂಡು ಇವರು ಒಬ್ಬಂಟಿಗರು, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸೇರಿಕೊಂಡು ನಮಗೆ ಮಾಡಿಕೊಟ್ರು. ಅದೇ ನಮಗೆ ತುಂಬ ಖುಷಿಯಾಗಿದ್ದು. ಒಟ್ಟಿನಲ್ಲಿ ಏನಾದರೂ ಆಗಲಿ ತಾಯಿ ನಮಗೆ ಎಲ್ಲ ಒಳ್ಳೇದು ಮಾಡಿ ನಮ್ಮ ಕಾರ್ಯ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹೀಗೆ ಅವಳ ಕೃಪೆ ನಮ್ಮ ಮೇಲಿರಲಿ. ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೋಗಿ ಬರಲಾ?